ನಮಸ್ಕಾರ, ನಾನು ಶಂಕರ ಹೆಗಡೆ ಜ್ಯೋತಿಷಿ. 19 ಡಿಸೆಂಬರ್ 2025 ಶುಕ್ರವಾರ ಅಮಾವಾಸ್ಯೆ. ಇದು ಲಕ್ಷ್ಮಿಗೆ ಸಂಬಂಧಿಸಿದಂಥ ಅತ್ಯುತ್ತಮವಾದಂಥ ದಿನ. ಲಕ್ಷ್ಮಿಯ ಪೂಜೆಗೆ, ಲಕ್ಷ್ಮಿಯ ಒಂದು ಆಗಮನ ಆಗಲಿಕ್ಕೆ, ಲಕ್ಷ್ಮಿ ಕೊಟ್ಟು ತಗೊಳ್ಳಿಕ್ಕೆ ಮತ್ತು ಲಕ್ಷ್ಮಿ ಸಮೇತ ಕುಬೇರನ ಅನುಗ್ರಹಕ್ಕೆ ಪಾತ್ರ ಆಗಲಿಕ್ಕೆ, ಈ ಸ್ಪೆಕ್ಯುಲೇಷನ್ನಿಗೆ ರಿಲೇಟೆಡ್ ಆ್ಯಕ್ಟಿವಿಟೀಸಿಗೆಲ್ಲ ಕುಬೇರ ತುಂಬ ಇಂಪಾರ್ಟೆಂಟು. ಭಾಳ ಒಳ್ಳೆಯ ದಿವಸ ಇದು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಲೇಟಾಗಿಬಿಟ್ಟಿತ್ತು, ಸ್ವಲ್ಪ ಮೊದಲೇ ಹೇಳೋದಲ್ವಾ ಅಂತ ಭಾಳ ಜನ ಹೇಳಿದಿರಿ. ಹಾಗಾಗಿ ಈಗಲೇ ಪಬ್ಲಿಷ್ ಮಾಡ್ತಿದ್ದೀನಿ. ಶುಕ್ರವಾರ ಅಮಾವಾಸ್ಯೆ, ಮುಸ್ಸಂಜೆ ಹೊತ್ತು, ಲಕ್ಷ್ಮಿ ಬರುವ ಹೊತ್ತು. ಜಾತಕ ನೋಡ್ಕೊಳ್ಳಿ. ಶುಭ ಮಿಥುನ ಲಗ್ನ, ಲಗ್ನಾಧಿಪತಿಯಾದಂಥ ಚತುರ್ಥಾಧಿಪತಿಯಾದಂಥ ಬುಧ, ಪಂಚಮಾಧಿಪತಿ ಶುಕ್ರ, ಲಕ್ಷ್ಮಿಗೆ ಕಾರಕನಾದಂಥ ಲಕ್ಷ್ಮಿಯ ಸಂಗಡ ದ್ವಿತೀಯಾಧಿಪತಿ ಚಂದ್ರನ ಸಂಗಡ ಸೇರಿಕೊಂಡಿರ್ತಾನೆ. ಬುಧನ ನಕ್ಷತ್ರವೇ, ಲಗ್ನ ಚತುರ್ಥಾಧಿಪತಿಯಾಗಿ ರಾಜಯೋಗದಲ್ಲಿರುವಂಥ ಬುಧನ ನಕ್ಷತ್ರವೇ ನಡೀತಾ ಇರುತ್ತೆ. ಗುರು ಹೋರ ನಡೀತಾ ಇರುತ್ತೆ. ಸಾಲ ಇದ್ದವರು ಕೂಡ ಈ ದಿವಸ ಲಕ್ಷ್ಮೀ ಪೂಜೆ ಮಾಡಿದ್ರೆ ಸಾಲ ತೀರುತ್ತೆ. ಇದು ನನ್ನ ಸ್ವಂತ ಅನುಭವ. ಈ ಹೋರಾಕಾಲ 2 ಥರ ತೊಗೊತಾರೆ. ಕಂಟಿನ್ಯೂಸ್ ಆಗಿ ಸೈಕಲ್ ತಗೊಳ್ಳೋರು ಇರ್ತಾರೆ. ಆಮೇಲೆ ದಿನದ 4ನೇ ಹೋರೆಯನ್ನು ಸಾಯಂಕಾಲ ಸೂರ್ಯಾಸ್ತ ನಂತರ 1ನೇ ಹೋರ ತೊಗೊತಾರೆ. ಕೆಲವೊಬ್ಬರು 5ನೇ ಹೋರ ತೊಗೊತಾರೆ. ನಾನು 5ನೇ ಹೋರ ತೊಗೊತಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಅದು ಹ್ಯಾಂಗೆ ಮಾಡಿದ್ರು ಗುರು ಹೋರನೇ ಆಗುತ್ತೆ. ಸೊ ಎಲ್ಲ ಶುಭ ಕಾರ್ಯಗಳಿಗೆ, ಇವನ್ ಮದುವೆ ಆಗಿದ್ದವರಿಗೂ ಕೂಡ ಲಕ್ಷ್ಮೀ ಪೂಜೆ ನೀವು 19 ಡಿಸೆಂಬರ್ 2025 ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದ ನಂತರ, ಅಂದರೆ 6:15 ಸ್ಟಾರ್ಟ್ ಮಾಡ್ಕೊಂಡು 7 ಗಂಟೆವರೆಗೆ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಭಾಳ ಅದ್ಭುತವಾದಂಥ ರಿಸಲ್ಟ್ಸ್ ಬರುತ್ತೆ. ಸಿಂಪಲ್ಲಾಗಿ ಏನು ಮಾಡಬೇಕು, ಲಕ್ಷ್ಮಿಗೆ ಏನು ಇಷ್ಟ, ಮೊದಲನೇದಾಗಿ ನೀವು ಶುಚಿರ್ಭೂತರಾಗಿರಬೇಕು. ಸ್ನಾನ ಮಾಡಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಟ್ಲೀಸ್ಟ್ ಏನು ಸೆಕೆಂಡ್ ಕಾಲಿಗೆಲ್ಲ ಹೋಗಿಲ್ಲ, ಶುದ್ಧರಾಗಿದ್ದೀರಿ ಅಂತಂದರೆ ಕೈಕಾಲು ಮುಖ ತೊಳ್ಕೊಂಡು ಫಸ್ಟು ಗಣೇಶನಿಗೆ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಅಮಾವಾಸ್ಯೆ ಆಗಿರೋದ್ರಿಂದ ನಿಮ್ಮ ಹಿರಿಯರಿಗೆ, ಪಿತೃದೇವತೆಗಳಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳಿ. ಲಕ್ಷ್ಮೀ ಮತ್ತು ಕುಬೇರರು ನಮಗೆ ಒಲೀರಿ ಅಂತ ಹೇಳಿಬಿಟ್ಟು ಆಮೇಲೆ ನಿಮಗೆ ಬಂದಂಥ ಪೂಜೆ ಮಾಡಿಕೊಡಿ. ಲಕ್ಷ್ಮೀ ಅಷ್ಟೋತ್ತರ ಬಂದರು ಅಷ್ಟೋತ್ತರ ಮಾಡಿಕೊಡಿ. ಸಿಂಪಲ್ ಮಂತ್ರ 2 ಇದೆ ನೋಡಿ. ಓಂ ಲಂ ಲಕ್ಷ್ಮ್ಯೈ ನಮಃ. ಇದು ಸಾಧ್ಯ ಆದರೆ ಒಂದು 108 ಮಾಡಿ. ಮಾನಸಿಕವಾಗಿ ನೀವು ಪೂಜೆ ಮಾಡಿ. ಲಕ್ಷ್ಮಿ ಫೋಟೋ ಇದ್ದರೆ ಅದರ ಎದುರುಗಡೆ ಇಟ್ಕೊಂಡು ಮಾನಸಿಕವಾಗಿ ಲಕ್ಷ್ಮಿಗೆಲ್ಲ ಪಂಚೋಪಚಾರ ಪೂಜೆ ಮಿನಿಮಮ್. ನೀರು ಕೊಟ್ಟೆ, ಶುದ್ಧ ಮಾಡಿದೆ, ನೀರು ಕುಡಿಯೋಕೆ ಕೊಟ್ಟೆ, ಶುದ್ಧ ಮಾಡಿದೆ ಅಂತ ಮಾಡಿಕೊಂಡು, ಗಂಧ ಪಂಚೋಪಚಾರ ಪೂಜೆಯಲ್ಲಿ ಪುಷ್ಪ, ಗಂಧ ಕೊಟ್ಟಂಗೆ ಶ್ರೀಗಂಧ ಲಕ್ಷ್ಮಿಗೆ ಹಚ್ಚಿದಂಗೆ ಮಾಡಿಕೊಡಿ. ಕುಸುಮ ಕೊಟ್ಟಂಗೆ ನೋಡ್ಕೊಡಿ, ಕಮಲ ಪುಷ್ಪ ಮನಸ್ಸಿನಲ್ಲೇ ಬೇಕಾದ್ರೂ ಮಾಡ್ಬೋದು ಇವೆಲ್ಲ. ಧೂಪ, ಅಗರಬತ್ತಿ ಹಚ್ಕೊಡಿ. ದೀಪ, 1 ತುಪ್ಪದ ದೀಪನ 2 ತುಪ್ಪದ ದೀಪನ ಹಚ್ಕೊಳ್ಳಿ. ಬಲಗಡೆ ಎಡಗಡೆ ಫೋಟೋ ಗೀಟೆ ಇದ್ದರೆ ಹಾಗೆ ಹಚ್ಕೊಡಿ. ನೈವೇದ್ಯ ಸಾಧ್ಯ ಆದರೆ ಲಕ್ಷ್ಮಿಗೆ ಅತ್ಯಂತ ಶ್ರೇಷ್ಠವಾದಂಥ ನೈವೇದ್ಯ ಕೇಸರಿಯಿಂದ ಮಾಡಿದಂಥದ್ದು. ಕೇಸರಿ, ಬಾದಾಮಿ, ಇಂಥ ರಿಚ್ ಫುಡ್ಡಿಂದ ಮಾಡಿದಂಥ ಸ್ವೀಟ್ ಇರಬೇಕು. ಅದರಲ್ಲಿ ಜೇನು ಅದು ನಡೆಯುತ್ತೆ. ರಿಚ್ ಫುಡ್ಡಿಂದ ಮಾಡಿದ ನೈವೇದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ, ಈ ಕೇಸರಿ ಭಾತ್ ಥರ ಏನಾರು ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿ, ಅಥವಾ ಬಾದಾಮ್ ಹಲ್ವಾ ಏನಾರು ಮಾಡಲಿಕ್ಕಾದ್ರೆ ಮಾಡಿ. ಕೇಸರಿ ಇರಬೇಕು ಅದರಲ್ಲಿ. ಇನ್ನು ಕುಬೇರನಿಗೆ ಜೇನು, ಕುಬೇರನಿಗೆ ಅತ್ಯಂತ ಪ್ರಿಯ ಅಂತಂದರೆ ಜೇನುತುಪ್ಪ. ಅದು ಕಾಡು ಜೇನಿದ್ದರೆ ಭಾಳ ಅದ್ಭುತ. ಅದರಿಂದ ನೈವೇದ್ಯ ಎಲ್ಲ ಮಾಡ್ಬೋದು ನೀವು. ಅದು ಯಾವುದೂ ಮಾಡಲಿಕ್ಕಾಗಿಲ್ಲ ಅಂದರೆ ಮಾನಸಿಕವಾಗಿ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಮಂತ್ರ ಹೇಳ್ಕೊತ ಹೋಗಿ. ಓಂ ಲಂ ಲಕ್ಷ್ಮೀ ನಮಃ ಮಾಡಿ. ಇಲ್ಲ ಇನ್ನೂ ಸುಲಭ ಅಂತಂದರೆ ಓಂ ಶ್ರೀಂ, ಏಕಾಕ್ಷರಿ ಓಂ ಶ್ರೀಂ. ಓಕೆ, ಇಷ್ಟು ಮಾಡಿ 108 ಸಲ ಆದರೂ ಮಾಡಿ. ಏನು ಬೇರೆ ಏನೋ ಆಗದಿದ್ರು ಅಗರಬತ್ತಿ ಅಂತೂ ಮನೆಯಲ್ಲಿರುತ್ತೆ, ಅಗರಬತ್ತಿ ಹಚ್ಕೊಳ್ಳಿ. ಶುದ್ಧ ಮಾಡಿಕೊಂಡು ಅಗರಬತ್ತಿ ಹಚ್ಕೊಳ್ಳಿ. ದೀಪ ಹಚ್ಕೊಳ್ಳಿ, ತುಪ್ಪದ ದೀಪ. ಮೊದಲೇ ಹೇಳಿದಂಗೆ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ಕುಲದೇವರಿಗೆ ಮನೆದೇವರಿಗೆ ಬೇಕಾದ್ರೂ ನಮಸ್ಕಾರ ಮಾಡಿಕೊಡಿ. ನಿಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ಅನುಗ್ರಹ ಆಗಿ ಹೆಚ್ಚು ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಇನ್ನು ಸಾಲ ಗೀಲ ಇದ್ರೆ ತೀರು ಹೋಗಲಿ ಅಂತ ನವಗ್ರಹಗಳಲ್ಲೂ ಬೇಡಿಕೊಂಡು
ಓಂ ಶ್ರೀಂ ಮಾಡಿ ಅಥವಾ ಓಂ ಲಂ ಲಕ್ಷ್ಮೀ ನಮಃ ಮಾಡಿ ಅಥವಾ ಲಕ್ಷ್ಮೀ ಅಷ್ಟೋತ್ತರ ಮಾಡಿ, ಸಾಧ್ಯ ಆದರೆ ಇದು ಎಲ್ಲವನ್ನು ಮಾಡಿ. ಇದು ಎಲ್ಲಕ್ಕಿಂತ ಶ್ರೇಷ್ಠ ಅಂತಂದರೆ ಶ್ರೀ ಸೂಕ್ತ ಬರುವಾರು ಮಾಡ್ಬೋದು. ನಾನು ಮೊದಲು ಆಪತ್ಕಾಲದಲ್ಲೆಲ್ಲ ಮಾಡಿದಾಗೆಲ್ಲ ನನಗೆ ಅನುಕೂಲ ಆಗಿದೆ. ಸೂಕ್ತಂ ಪಂಚದಶ ಚಮಚ ಶ್ರೀಕಾಮಃ ಸತತಂ ಜಪೇತ್ ಅಂದರೆ 15 ಸಲ ಮಾಡಬೇಕಂತೆ. ಅದು ಪಂಚದಶ ಅಂತಂದರೆ 15. ಶ್ರೀಕಾಮಃ ಲಕ್ಷ್ಮೀ ಬೇಕಾದವರು ಮಾಡಬೇಕಂತೆ. ಮುಸ್ಸಂಜೆ ಹೊತ್ತು ಶುಕ್ರವಾರ ಮಾಡೋದೇ ಶ್ರೇಷ್ಠ. ಅದರಲ್ಲೂ ಈ ದೀಪಾವಳಿಗೆ ಅಮಾವಾಸ್ಯೆಗೆ ನೋಡಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ನಾವು, ಹಾಗಾಗಿ ಅದು ಶ್ರೇಷ್ಠ. ಅದರಲ್ಲೂ ಶುಕ್ರವಾರ ಮತ್ತು ಅಮಾವಾಸ್ಯೆ ಸೇರಿದಾಗ ಭಾಳ ಶ್ರೇಷ್ಠ. ಮಾಡಿ ಸ್ವಲ್ಪ ಟೈಮಲ್ಲಿ ಆಚೆ ಈಚೆ ಆದರೂ ಪರವಾಗಿಲ್ಲ. ಶುಕ್ರವಾರ ಅಮಾವಾಸ್ಯೆ ಸೇರಿದಾಗ ಲಕ್ಷ್ಮಿಗೆ ಸಂಬಂಧಿಸಿದಂಥ ಎಲ್ಲ ಕೆಲಸವನ್ನು ನೀವು ಮಾಡ್ಬೋದು. ಕೇವಲ ಸಾಲ ಕೊಡೋದನ್ನು ಬಿಟ್ಟು, ಆಯಿತಾ? ಲಕ್ಷ್ಮಿ ಕೊಟ್ಟು ತಗೊಳ್ಳೋದು ಅಂದರೆ ಯಾವುದೋ ಒಂದು ಬಂಗಾರ ಕೊಟ್ಟು ದುಡ್ಡು ತಗೊಳ್ಳೋದು, ಪೂಜೆ ಮಾಡೋದು ಎಲ್ಲಕ್ಕಿಂತ ಶ್ರೇಷ್ಠ. ಅದ್ರ ಜೊತೆ ಕುಬೇರನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು. ಓಂ ಹ್ರೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ನಮಃ ಭಾಳ ಒಳ್ಳೆಯ ಮಂತ್ರ, ಸ್ಟಾಕ್ ಮಾರ್ಕೆಟ್ನವರಿಗೆಲ್ಲ, ಆಯಿತಾ? ಇದನ್ನು ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಒಳ್ಳೇದು ಮಾಡ್ಕೊಳ್ಳಿ. ಆಮೇಲೆ ಶ್ರೀ ಸೂಕ್ತ ಬಂದವರು ಕೊನೆಯದಾಗಿ 16ನೇದು ಮಾಡಬೇಕು. ಯಾಕಂತಂದರೆ ನಾನು ಹೇಳ್ದನ, ಅದು ಸೂಕ್ತಂ ಪಂಚದಶ ಶ್ರೀಕಾಮ ಸತತಂ ಜಪತಿಗೆ ಶ್ರೀ ಸೂಕ್ತ ಎಂಡ್ ಆಗುತ್ತೆ. ಆಮೇಲೆ ಇರೋದೆಲ್ಲ ಫಲಶ್ರುತಿ. ಸೊ ಒಂದು ಆಹುತಿ ಹಾಕೋ ಬದಲಿಗೆ 16ನೇದನ್ನು ಫಲಶ್ರುತಿ ಸಮೇತ ಓದ್ಬಿಡಿ. ಅದು ಅತ್ಯಂತ ಶ್ರೇಷ್ಠ. ಕುಬೇರ ಮಂತ್ರನೂ ಕೊಟ್ಟಿದ್ದೀರಿ. ಇಷ್ಟು ಮಾಡಿಕೊಡಿ. ನನಗಂತೂ ತುಂಬ ಒಳ್ಳೆಯದಾಗಿದೆ. ಲಾಸ್ಟ್ ಟೈಮ್ ನಾನು ಹೇಳಿದ್ರು ಅರ್ಜೆಂಟಾಗಿ ಕೆಲವೊಬ್ಬರು ಮಾಡಿ ತುಂಬ ಒಳ್ಳೆಯದಾಯಿತು, ಸಾಲೆಲ್ಲ ತೀರ್ತು ಅಂತ ಭಾಳ ಜನ ಹೇಳಿದ್ದಾರೆ. ಎಷ್ಟೋ ಜನಕ್ಕೆ ಲಕ್ಷ್ಮೀ ಕಟಾಕ್ಷ ಆಗಿದೆ, ಒಂದಿಷ್ಟು ಅನುಕೂಲ ಆಯಿತು ಅಂತ ಹೇಳಿದ್ದಾರೆ. ಲಕ್ಷ್ಮಿ ಅಂತಂದರೆ ಬರೀ ದುಡ್ಡು ಒಂದೇ ಅಲ್ಲ, ಅಷ್ಟಲಕ್ಷ್ಮಿಯರಿದ್ದಾರೆ. ಸಂತಾನ ಆಗದಿದ್ದವರು, ಸಂತಾನ ಆಗಲಿಕ್ಕೆ ಮದುವೆ ಆಗಬೇಕಲ್ಲ, ಅವರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಥಾ ಪ್ರಕಾರ ನಾನು ಆರೋಗ್ಯ ಜ್ಯೋತಿಷವನ್ನು ಮುಂದುವರಿಸ್ತಾ ಇದ್ದೇನೆ. ಅಲ್ಲಿವರೆಗೆ ನಮಸ್ಕಾರ.